ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಬಂದು ತುಂಬ ಉಪಯುಕ್ತವಾಗುತ್ತೆ ಮತ್ತು ಟೂ ವೀಲರ್ ಅವ್ರಿಗಿರೋರ್ಗಂತೂ ತುಂಬಾ ಮುಖ್ಯ ಅನಿಸುತ್ತೆ ಈ ಒಂದು ವಿಡಿಯೋ. ಹಾಯ್ ಫ್ರೆಂಡ್ಸ್, ನೋಡಿ ಇದು ರೈನ್ ಕೋಟು. ಸೊ ಟೂ ವೀಲರು, ಸೈಕಲ್ಲು ಅಥವಾ ಕಲ್ಲೋ ಗಾಡಿ ವ್ಯಾಪಾರ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಟ್ರಿಪ್ ಹೋಗೋರಿಗೆ, ಟ್ರೆಕ್ಕಿಂಗ್ ಹೋಗೋರಿಗೆಲ್ಲ ತುಂಬ ಯೂಸ್ಫುಲ್. ಇದು ಕೇವಲ 149 ರೂಪಾಯಿ ಅಷ್ಟೇ. ನಾವು ಖರೀದಿ ಮಾಡಿರೋದು ಡಿ ಮಾರ್ಟಲ್ಲಿ. ಸೊ ಟೂ ವೀಲರ್ ಹೋಗೋವಾಗ ಬೆಸ್ಟ್ ಇದು. ಅಂಬ್ರೆಲಾ ಎಲ್ಲ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಇದು ಹಾಕೊಂಡ್ರೆ ಒಂಚೂರು ಏನು ನೆನೆಯಲ್ಲ. ತುಂಬ ಒಳ್ಳೆ ಕ್ವಾಂಟಿಟಿ ಇದೆ. ಇದು ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಆರಾಮಾಗಿರುತ್ತೆ. ಮಳೆ ಬರೋ ಥರ ಬೆಳಗ್ಗೆಯಿಂದ ಮೋಡ ಮುಚ್ಕೊಂಡಿದೆ. ಇದನ್ನು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಹೋದರೆ ಸೇಫಾಗಿರುತ್ತೆ. ಸಾಕೊಂಡೆ ಇವಾಗ ಒಂದು ಫುಲ್ ಹಾಕೊಂಡು ನೋಡೋದಷ್ಟೇ. ಅದು ಅಮ್ಮ ಇಪ್ಪತ್ತಲ್ಲಿ ನೋಡಿದ್ದು ಹಾಕೊಂತೀನಿ. ವಿಡಿಯೋ ಮಾಡೋ ಆಗೈತಿ ಈಗ ಚೆನ್ನಾಗಿದೆ. ಸೊ ಈಸಿ ಆಗಿದೆ ಗಾಡಿಗೆ. ಟ್ರೆಕ್ಕಿಂಗ್ ಲೋ ವೆಯ್ಟ್ ಕವರ್ ತರ ಇದೆ. ಇವಾಗ ನೋಡಿ ಫ್ರೆಂಡ್ಸ್, ಇದು ಹೇಗೆ ಹಾಕ್ಕೊಳ್ಳೋದು ಅಂತ ಮೂರ್ತಿಯವರು ತೋರಿಸ್ತಾ ಇದ್ದಾರೆ. ಇವಾಗ ತಾನೇ ನಿಮ್ಮ ಮುಂದೆನೇ ಪಾಕೆಟ್ ಓಪನ್ ಮಾಡಿದ್ದು. ಸೊ ಇದು ಮಾತ್ರ ತುಂಬ ಯೂಸ್ಫುಲ್ ಇದೆ ಟೂ ವೀಲರ್ ಓಡಿಸೋರ್ಗಂತೂ, ಡೈಲಿ ಕೆಲ್ಸಕ್ಕೆ ಹೋಗೋರಿಗೆ. ಇವಾಗ ಮಳೆಗಾಲ, ಮಾನ್ಸೂನ್ ಬೇರೆ, ಯಾವಾಗ ಮಳೆ ಬರುತ್ತೆ ಅಂತ ಬೆಂಗಳೂರಲ್ಲಿ ಹೇಳೋಕ್ಕಾಗಲ್ಲ. ಮತ್ತು ಟ್ರಿಪ್ಗೆ ಹೋಗೋವಾಗ, ಟ್ರೆಕ್ಕಿಂಗ್ ಹೋಗೋವಾಗ ಮತ್ತು ತುಂಬ ಯೂಸ್ಫುಲ್ ಇರುತ್ತೆ. ತುಂಬ ಲಗೇಜು ಎಲ್ಲ ಎತ್ಕೊಂಡು ಹೋಗೋಷ್ಟಿರಲ್ಲ ಮಳೆಗಾಲದಲ್ಲಿ. ಇದು ಒಂದಿದ್ರೆ ಆರಾಮಾಗಿ ಸೇಫಾಗಿರ್ಬೋದು. ಮತ್ತು ತಲೆನೂ ನೆನೆಯಲ್ಲ, ಫುಲ್ಲು ಕವರ್ ಆಗುತ್ತೆ. ಒಂಚೂರು ಏನು ನಮಗೆ ನೋಡಿ ಮಂಡಿ ಗಂಟ ಬಂದಿದೆ ಮೂರ್ತಿಯವ್ರಿಗೆ. ಸೊ ಇದು ಕರೆಕ್ಟಾಗಿ ಆಗುತ್ತೆ. ಯಾವ ಕಲರ್ ಬೇಕು, ಯಾವ ಇದು ಬೇಕೆಲ್ಲ. ಇದು ಡಿಮಾರ್ಟಲ್ಲಿ ಪ್ರೈಸ್ ಓಕೆ 150 ರೂಪಾಯಿ ಇದೆ. ಮತ್ತು ವಾಷಬಲ್ ಮಾಡ್ಬೋದು, ಕೊಳೆ ಏನಾದರೂ ಆದರೆ. ಸುಮ್ಮನೆ ಸೋಪ್ ಪುಡಿಲಿ ಜಾಲ್ಸ್ ಹಾಕಿದ್ರು ಆಯಿತು. ಅಂದರೆ ಮಣ್ಣು ಅದು ಇದು ಎಗರಿರುತ್ತಲ್ವ, ಸೊ ಗಾಡೀಲಿ ಹೋಗೋರ್ಗಾದರೆ ಅದಕ್ಕೂ ಯೂಸ್ಫುಲ್ ಆಗುತ್ತೆ. ಇದು ಯೂಸ್ಫುಲ್, ನಿಮಗೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೋಡಿ ಮೂರ್ತಿಯವರೆಲ್ಲ ಕ್ಲೀನಾಗಿ ತೋರಿಸ್ತಾ ಇದ್ದಾರೆ ಯಾವ ರೀತಿ ಹಾಕ್ಕೊಳ್ಳೋದು ಹೇಗೆ ಅಂತ. ಯಾಕಂದರೆ ಅವರು ಟೂ ವೀಲರ್ ಗಾಡೀಲಿ ಆಫೀಸ್ಗೆ ಹೋಗೋದಲ್ವ, ಅದಕ್ಕೋಸ್ಕರ ತುಂಬ ಯೂಸ್ ಆಗುತ್ತೆ ಅಂತ. ಮೇಯ್ನ್ ಬೇಕಾಗಿರೋದು ಆಫೀಸ್ಗೆ ಹೋಗೋವಾಗ ಮತ್ತು ಬರೋವಾಗ ತುಂಬ ಯೂಸ್ ಆಗುತ್ತೆ. ಟ್ರೆಕ್ಕಿಂಗ್ ಮಾಡೋವಾಗ, ಟ್ರಾವೆಲ್ ಮಾಡೋವಾಗೂ ಇದು ಯೂಸ್ ಆಗುತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡಿ ಕೂಡ ಇರ್ಬೋದು. ಈಗ ತಾನೇ ಬಿಂದ್ಯಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ನಮ್ಮ ತರಲೆ ಏನು ಮಾಡ್ತಾಯಿದ್ದಾವೆ. ಸೊ ಇವಾಗ ಹೊರಗಡೆ ಹೋಗೋದಿದೆ, ಅದಕ್ಕೋಸ್ಕರ ನಾವು ಹಾಗೆ ಎಲ್ಲ ಎತ್ತಿಟ್ಕೊತಾ ಇದ್ದೀವಿ. ನೋಡಿ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ರೆ ತುಂಬಾ ಜಾಗ ಬೇಡ ಇದಕ್ಕೆ. ಅದೇ ಅಂಬ್ರೆಲಾ ಮತ್ತು ಬೇರೆ ಎಲ್ಲ ಕ್ಯಾರಿ ಮಾಡಿದ್ರೆ ತುಂಬ ಜಾಸ್ತಿ ಸ್ಪೇಸ್ ಬರುತ್ತೆ. ಟ್ರಾವೆಲಲ್ಲಂತೂ ಟ್ರಿಪ್ ಹೋದವಾಗ ಲಗೇಜೇ ಹೊರಬೇಕಾಗುತ್ತೆ. ಇದು ಒಂದಿದ್ದರೆ ನಮಗೆ ಬಟ್ಟೆನೂ ನೆನೆಯಲ್ಲ ಮತ್ತು ನಾವು ಹೆಲ್ತಿಯಾಗಿ ಕೂಡ ಇರ್ತೀವಿ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಳೆ ಬಂತು ಅನ್ನೋ ಟೆನ್ಷನ್ ಇರಲ್ಲ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಕೊಡಿ. ಓಪನ್ ಮಾಡಿದ್ದೀವಿ ಈಗ. ಸೊ ಹೊರಗಡೆ ಹೋಗ್ಬೇಕಾದ್ರೆ ನಾವು ಕೂಲಿಂಗ್ ಗ್ಲಾಸು ಕೂಡ ಕ್ಯಾರಿ ಮಾಡ್ತೀವಿ. ಯಾಕಂದರೆ ಮಣ್ಣು ಧೂಳು ಇರುತ್ತೆ ನಮ್ಮ ಬೆಂಗಳೂರಲ್ಲಿ, ಗೊತ್ತಲ್ಲ, ಅದಕ್ಕೋಸ್ಕರ. ಸೊ ಇವಾಗ ಇದನ್ನು ಒಂದು ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ರೆ ಇಬ್ಬರಿಗೂ, ನಂದು ಮೂರ್ತಿದು, ಇದು ಬಿಂದ್ಯಾದು, ಇದು ಡಿಮಾರ್ಟಲ್ಲಿ ಕ್ಯಾರಿ ಮಾಡಿದ್ದು ತೊಗೊಂಡಿರೋದು ನಾವು. ಸೊ ಅದು ನೋಡಿ ಎಷ್ಟು ಚಿಕ್ಕದಾಗಿ ಪರ್ಸ್ ಥರ ಇದೆ.
ಸೊ ಮಕ್ಕಳು ಎಲ್ಲ ಇದ್ದರೆ ತುಂಬ ಯೂಸ್ ಆಗುತ್ತೆ, ಮತ್ತು ಸ್ಕೂಲ್ಗೂ ಕೂಡ ಇದು ಮುಖ್ಯ ಯೂಸ್ ಆಗುತ್ತೆ. ಬ್ಯಾಗು ಬುಕ್ಸು ಏನೂ ನೆನೆಯಲ್ಲ ಬರೋವಾಗ. ಇದು ಜೆ ಪಿ ನಗರ. ಇದು ಎಷ್ಟು ಮಳೆ ಬಂದಿದೆ, ಮೂರ್ತಿಯವರು ಸ್ವಲ್ಪನೂ ನೆಂದಿಲ್ಲ. ಗಾಡಿ ಮಾತ್ರ ಸೈಡ್ಗೆ ಹಾಕಿದ್ದಾರೆ, ಗಾಡಿ ನೆಂದಿದೆ ಅಂತ. ಸೊ ನೋಡಿ, ಬಿಂದ್ಯ ಕೂಡ ಏನೂ ನೆಂದಿಲ್ಲ. ಇದಕ್ಕೆ ರೈನ್ ಕೋಟು ಈಸ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಇದು ಸ್ವಿಗ್ಗಿ ಮಾಡೋರು, ಅಮೆಝಾನ್ ಮಾಡೋರು, ಫ್ಲಿಪ್ಕಾರ್ಟ್ ಮಾಡೋರು, ಫೀಲ್ಡ್ ವರ್ಕ್ ಮಾಡೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದು.